ಕಲಬುರಗಿಯ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ಬಾಲಕರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ, ನೋವನ್ನು ಹಂಚಿಕೊಂಡ ವಿದ್ಯಾರ್ಥಿಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಎಸ್ಪಿ ದಿಢೀರನೆ ಭೇಟಿ ಕೊಟ್ಟರು. ಅಲ್ಲಿ ಮಕ್ಕಳು ತಮ್ಮ ನೋವನ್ನ, ಅಲ್ಲಿನ ಅವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಹಾಸ್ಟೆಲ್ನಲ್ಲಿ ಮಾಡುವ ಅನ್ನ ಮತ್ತು ಸಾಂಬಾರ್ ಚೆನ್ನಾಗಿ ಬೇಯಿಸುವುದಿಲ್ಲ, ಇಡ್ಲಿಯ ಪ್ರಮಾಣ ಕಡಿಮೆ ಇರ್ತದೆ, ಪ್ರತಿದಿನ ಕಾಳು ಪಲ್ಯನೇ ಮಾಡ್ತಾರೆ, ಹಾಗೂ ಗ್ರಂಥಾಲಯ, ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಸ್ಟೆಲ್ ಮುಂದಿರುವ ರಸ್ತೆಗಳು ಬೀದಿ ದೀಪಗಳಿಲ್ಲದೆ ಓಡಾಡುವುದು ದುಸ್ತರವಾಗಿದೆ. ಕುಡಿಯುವ ನೀರಿನ ಫಿಲ್ಟರ್ ಕೆಟ್ಟು ಹೋಗಿದ್ದು, ಹಿಟ್ಟು ಕಲಿಸುವ ಯಂತ್ರವೂ ಹಾಳಾಗಿದೆ. ಹಾಗೆ ಒಂದೇ ರೂಮಿನಲ್ಲಿ 15ರಿಂದ 18 ವಿದ್ಯಾರ್ಥಿಗಳು ಇರಬೇಕಾಗುತ್ತದೆ ಎಂಬ ತಮ್ಮ ನೋವನ್ನು ಬಿಕೆ ಲೋಕಾಯುಕ್ತ ಎಸ್ಪಿ ಉಮೇಶ್ ಅವರ ಮುಂದೆ ತಮ್ಮ ನೋವನ್ನ ಮಕ್ಕಳು ತೋಡಿಕೊಂಡ್ರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸರ್ ರೇಷನ್ ಕಾರ್ಡ್ ಉಂಟು ಸರ್. ರೇಷನ್ ಕಾರ್ಡ್ ಉಂಟು ಸರ್. ಅಂದ್ರೆ ಖರಾಬ್ ಅಕ್ಕಿ ಭಾಳ ಇದೆ ಸರ್. ಪ್ಲಾಸ್ಟಿಕ್ ಉಂಟು ಸರ್. ಒಳ್ಳೆ ಇಲ್ಲ. ಸಪ್ಲೈ ಹೆಂಗೆ ಮಾಡೋದು? ಸಬ್ಜೆಕ್ಟ್ ಇದ್ದಪ್ಪ ಮತ್ತೆ ಮತ್ತೆ ಕಳ್ಸೋದು. ನೈಟ್ ಕಂಪ್ಲೇಂಟ್ ಚಟ್ನಿ ಮಾಡಿ ಊಟ ಮಾಡೋದು ಸರ್. ಡೈಲಿ ಬೇರೆ ಯಾವುದು ಸರ್ ಹೆಸರು ಕಾಳು ಅಷ್ಟೇ ಮಾಡ್ತೀವಿ ಸರ್. ಹೆಸರು ಕಾಳಿನ ಸಾಂಬಾರು ಮಧ್ಯಾಹ್ನ ಅಂತ ಅದೇ ಸರ್. ಹೆಸರು ಕಾಳು ಫಿಕ್ಸ್. ನೈಟ್ ಬೇಕಾದ್ರೆ ತರಕಾರಿ ಮಾಡ್ಬೋದು ಸರ್. ಮಾಡ್ತಾರೆ ಬೆಳಿಗ್ಗೆ ಅವಲಕ್ಕಿ ಒಂದು 8-10 ಜನ ಇರ್ತಾರೆ ಸರ್. ಈಗ 125 ಜನ ಇದ್ದಾರೆ. ಈಗ ಇಲ್ಲ ಸರ್. ಈಗ ಎಷ್ಟು ಜನ ಇದ್ದಾರೆ? ಇವಾಗ 50 ಜನ. ಅಡ್ಮಿಷನ್ ಎಷ್ಟಾಗಿದೆ? 125 ಸರ್. ಯಾವಾಗ ಯಾವಾಗಂತ ಸುಧಾರಣೆ ಮಾಡೋದು. ಬೆಡ್ಶೀಟ್ 23 ಕನ್ನಡ ಇರ್ತೀವಿ. ಇಲ್ಲ ಬೆಡ್ಗಳು ಬರ ಸರಿ ಹೋಗಲ್ರಿ. ಎಲ್ಲ ಬಾತ್ರೂಮ್ದಾಗ ಅಲ್ಲಿ ಇಲ್ಲಿ ಹೋಗ್ತಾರೆ. ರೂಮ್ದಾಗ ಇದ್ದವ್ರು ಒಂದೊಂದು ಒಳಗೆ ಸರ್. ಈಗ ನಿನ್ನೆ ರಾತ್ರಿ ತೋರಿಸಿ ಸ್ವಲ್ಪ ಪಾಕೆಟ್ ಬಂದವ್ರು ಒಂದೊಂದು ಪಾಕೆಟ್ ಬಂದವ್ರು ಹಂಗೆ ಬರ್ತಾವೆ ಸರ್. ಹೆಸರು ಕಾಳ್ದಾಗ ಮಟ್ಕೆ ಸರ್. ಟೆಂಡರ್ ಯಾರು ತೊಗೊಂಡಿರ್ತಾರಲ್ಲ ಟೆಂಡರ್ ತೊಗೊಂಡ್ರೆ ಹೈಜಿನಿಕ್ ಎಲ್ಲ ಒಳ್ಳೆಯದೇ ಇದೆ. ಸರ್ ತಂದಿದ್ರೆ ಒಂದು ದಿವಸ ನೀವು ಕೊಡ್ತೀವಿ ಜಾಸ್ತಿ. ಯಾರು ಕೊಡ್ತಿದ್ರು ಇದು ಒಳಗನೆಲ್ಲ ಐತ್ರಿ. ಮನೆಗೆ ಒಂದು ವಾರ ಅಷ್ಟೇ ಕರೆಕ್ಟ್ ಐತಿ. ಕರೀರಿ ವಾಟರ್ ಕಟ್ಟೋದು ಕಟ್ತಿರೋ ಸ್ವಲ್ಪ ಅಗಲ ಕಟ್ಟೋದಿಲ್ವನ್ರಿ? ನೀವು ನೋಡಿ ನೋಡಿ ಎಷ್ಟು ಜಾಸ್ತಿ